ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗಡ್ ಆಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಮೊದಲನೇ ಅಪ್ಡೇಟ್ಗೆ ಸ್ಟ್ರೈಟ್ ಅವೇ. CSK ಓಪನರ್ ಆಗಿರುವಂಥ ಓಪನರ್ ಆಗಿರುವಂಥ ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡಿದರೆ ಓವಿನ್ ಮೋರ್ಗನ್. ಇಂಗ್ಲೆಂಡ್ ಕ್ರಿಕೆಟ್ ಅಂತ ಬಂದಾಗ ಇವ್ರನ್ನ ಒಂಥರ ಲೆಜೆಂಡ್ ಥರನೇ ಟ್ರೀಟ್ ಮಾಡ್ತಾರೆ, ಯಾಕಂದರೆ ODI ವರ್ಲ್ಡ್ ಕಪ್ನ ಗೆಲ್ದಿರೋದ್ರಿಂದ. ಸೊ ಇವರು ಒಂದು ಓಪನ್ ಸೆಟ್ಮೆಂಟ್ ಹಾಕಿಬಿಟ್ಟಿದ್ರೆ ನಾನಂತೂ ಅಂದ್ಕೊಂಡಿರಲ್ಲ ಅವರ ಸ್ಟಾಕ್ಸ್ ಈ ರೇಂಜಿಗೆ ಹೋಗುತ್ತೆ ಅಂತ, ಮೇಲ್ಗಡೆ ಹೋಗುತ್ತೆ ಅಂತ ಅಂದ್ಕೊಂಡಿರಲ್ಲ. ಹೌದು, T20 ವರ್ಲ್ಡ್ ಕಪ್ಪಲ್ಲಿ ಏನೇ ಪರ್ಫಾರ್ಮ್ ಮಾಡಿರ್ಬೋದು, ಬಟ್ IPL ಅಲ್ಲಿ ಈ ರೇಂಜಿಗೆ ತೊಗೊಂಡೋಗ್ತಾರೆ CSK ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ಹೌದು, ಏನೋ ಒಂದು T20 ವರ್ಲ್ಡ್ ಕಪ್ ಆಗಿರ್ಬೋದಪ್ಪ, ಬಟ್ IPL ಕೂಡ ಇದೇ ಥರ ತೊಗೊಂಡೋಗ್ತಾರೆ ಅಂತಂದರೆ ನಾನು ಸೈಕಾಗಿ ಹೋಗ್ಬಿಟ್ಟಿದ್ದೀನಿ. ಹೌದು, ಆಲ್ಮೋಸ್ಟ್ ಕ್ಲೋಸ್ ಟು 300 ಹೊಡೆ ಥರ ಇದ್ದರು, ಒಂದು 100 ಬರಲಿಲ್ಲ. ಬಟ್ ಆದ್ರೂ ಕೂಡ 2 ಸೆಂಚುರಿ ಹೊಡೆದ್ಬಿಟ್ಟು ಮ್ಯಾಚ್ ವಿನ್ನಿಂಗಲ್ಲಿ ಎಲ್ಲಾದ್ರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿದಾರಲ್ಲ ಸಂಜು ಸ್ಯಾಮ್ಸನ್. ಮೈನ್ ಪಿಲ್ಲರ್ ಆಗಿದ್ದಾರೆ, ಮೈನ್ ಒಂಥರ ಬೆನ್ನೆಲೆಬು ಅಂತ ಹೇಳ್ತಾರಲ್ಲ. ಸಂಜು ಸ್ಯಾಮ್ಸನ್ ಆಡಿರುವಂಥ ಮ್ಯಾಚ್ಗಳೆಲ್ಲ ಪವರ್ ಪ್ಲೇ ಆಡಿರುವಂಥ ಮ್ಯಾಚ್ಗಳು, ಪವರ್ ಪ್ಲೇಗಿಂತ ಒಳಗಡೆ ಔಟ್ ಆಗಿರುವಂಥ ಮ್ಯಾಚ್ಗಳು ಸೋತಿದ್ದಾರೆ CSK ಅವರು. ಪವರ್ ಪ್ಲೇಗಿಂತ ಏನಾದ್ರು ಜಾಸ್ತಿ ಆಡ್ತು ಅಂತಂದರೆ ಸಂಜು ಸ್ಯಾಮ್ಸನ್ ಆಡಿದ್ರೆ ಸಾಕು, ಅವ್ರು ಗೆದ್ದಿದ್ದಾರೆ. ಅಲ್ಲಿ ಅವ್ರು ಜಾಸ್ತಿ ಸ್ಕೋರ್ ಹೊಡೆಯೋದೇ ಬೇಡ, ಪವರ್ ಪ್ಲೇಗಿನ್ನ ಜಾಸ್ತಿ ಆಡಿದ್ರೆ ಎಲ್ಲ ಮ್ಯಾಚ್ನೂ ಗೆದ್ದಿದ್ದಾರೆ CSK. ಸೊ ಇದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಮುಖ್ಯವಾಗಿರುವಂಥ ಪ್ಲೇಯರ್ ಯಾರು CSKಗೆ ಅಂತಂದ್ರು ಸಂಜು ಸ್ಯಾಮ್ಸನ್ ಮಾತ್ರನೇ. ಹೌದು, ಅದೇ ಥರನೇ ಕಾಣಿಸ್ಕೊಂಡಿದೆ ಈ ಒಂದು ಟೂರ್ನಮೆಂಟು. ಸಂಜು ಸ್ಯಾಮ್ಸನ್ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಈ ಮಾಡಿದ ಎಕ್ಸ್ಪೆಕ್ಟೇಷನ್ ಸಂಜು ಸ್ಯಾಮ್ಸನ್ ಬಿಟ್ಟು ಎಲ್ಲ ಚೇಂಜ್ ಮಾಡ್ತಾರೆ CSK ಅಂತ, ಬಟ್ ಅವ್ರ ಹತ್ರ ಮಾಡಿದ್ದಾರೆ ಈ ಸೀಸನ್. ಸೊ ಎರಡನೇ ಅಪ್ಡೇಟು ಅದೇ ರೀತಿ ಭುವನೇಶ್ವರ್ ಕುಮಾರ್ ಬಗ್ಗೆ ಮಾತಾಡಿದ್ರೆ, ನಮ್ಮ ವಿರಾಟ್ ಕೊಹ್ಲಿ ಅವರು 500 ಮ್ಯಾಚು ಆಸ್ ಎ ಬೌಲರ್, ನೀವು ಬ್ಯಾಟರ್ ಬಿಟ್ಬಿಡಿ, ಆಸ್ ಎ ಬೌಲರ್ ಆಡಬೇಕು ಅಂದರೆ ಒಂದು ಸ್ಕಿಲ್ನ ಇಟ್ಕೊಂಡು ನೀನು ಆಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ IPL ಮ್ಯಾಚ್ನ. ಸೊ ಇಷ್ಟು ವರ್ಷ ಭುವನೇಶ್ವರ್ ಕುಮಾರ್ ಸರ್ವೈವ್ ಆಗಿದ್ದಾರೆ ಅಂತಂದರೆ, ಆ್ಯಂಡ್ ಯಾವಾಗಲೂ ಸಹ ನಮ್ಮ ಕ್ಯಾಪ್ಟನು ಅವ್ರನ್ನೇ ನೋಡ್ತಾ ಇರ್ತಾರೆ. ಏನಾದರೂ ವಿಕೆಟ್ಸ್ ಬೀಳ್ತಾ ಇಲ್ಲ ಅಂತಂದರೆ, ಅಥವಾ ಪೋಬ್ಲಲ್ಲಿ ವಿಕೆಟ್ಸ್ ಬೇಕು ಅಂತಂದರೆ, ಯಾವುದೋ ಟೈಮಲ್ಲಿ ಬ್ರೇಕ್ ಥ್ರೂ ಬೇಕು ಅಂತಂದರೆ, ಅಥವಾ ಕಷ್ಟಕರವಾಗಿರುವಂಥ ಸಿಚುವೇಷನಲ್ಲಿ ಡೆತ್ತಲ್ಲಾಗಿರಲಿ, ಯಾವುದೇ ಸಿಚುವೇಶನ್ ಆಗಿರೋ ಭುವನೇಶ್ವರ್ ಕುಮಾರ್ ಕಡೆ ಕ್ಯಾಪ್ಟನ್ ನೋಡ್ತಾರೆ. ಸೊ ಇದು ತೋರಿಸ್ಕೊಂಡು ಕೊಡುತ್ತೆ ಅವರು ಯಾವ ರೇಂಜಿಗೆ ಕನ್ಸಿಸ್ಟೆನ್ಸಿನ ಇಷ್ಟು ವರ್ಷ ಅದನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಹೋಪ್ಸ್ನ, ಭರವಸೆನ ಇಟ್ಕೊಂಡಿದ್ದಾರೆ. ಕ್ಯಾಪ್ಟನ್ಗೆ ಭರವಸೆ ಕೊಡಬೇಕು ಒಬ್ಬ ಪ್ಲೇಯರ್ ಆದಂಥವ್ರು, ಬೌಲರ್ ಆದಂಥವ್ರು. ಆ ಭರವಸೆನ ಇನ್ನೂ ಮೇಂಟೈನ್ ಮಾಡಿದ್ದಾರೆ. ಆ ಸ್ವಿಂಗ್ನ, ಒಂದು ವೇರಿಯೇಷನ್ನ, ಒಂದು ಭಯನ, ಎದುರಾಳಿ ಪ್ಲೇಯರ್ ಇಷ್ಟು ವರ್ಷ ಅದನ್ನು ಕೂಡ ಸರ್ವೈವ್ ಹಾಕ್ಕೊಂಡು ಎದುರಾಳಿ ಬ್ಯಾಟರ್ಗೆ ಭಯ ಹುಡ್ಸೋದಿದೆಯಲ್ಲ, ಸೊ ಇಷ್ಟು ವರ್ಷ ಅದನ್ನು ಮೇಂಟೈನ್ ಮಾಡಿದ್ರಲ್ಲ, ಇದಕ್ಕೆ ಮೆಚ್ಕೋಬೇಕು ಭುವನೇಶ್ವರ್ ಕುಮಾರ್ಗೆ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3, ಪಂಜಾಬ್ ಕಿಂಗ್ಸ್ ಅವರು SRH ಟೀಮ್ನ ಹೊಡೆದಿದ್ರು ಏಪ್ರಿಲ್, ಅಂದರೆ ಸೀಸನ್ ಸ್ಟಾರ್ಟಿಂಗಲ್ಲಿ ಹೊಡೆದಿದ್ರು. ಸೊ ಈ ಹೊಡೆದಿದ್ದಂಥ ಟೈಮಲ್ಲಿ ಪಂಜಾಬ್ ಕಿಂಗ್ಸ್ ಅವರು ರೊಚ್ಕೆದ್ಬಿಟ್ಟು ಒಂದು ಪೋಸ್ಟ್ನ ಹಾಕೊಂಡಿದ್ರು. ಪ್ಲೇಡ್ ಅಂತ ಹಾಕ್ಬಿಟ್ಟು ಬೆಂಕಿ ಎತ್ಕೊಂಡಿರೋದು, ಆರೆಂಜ್ ಕಲರ್ ಬೆಂಕಿ ಎತ್ಕೊಂಡಿರೋದನ್ನ ಹಾಕ್ಬಿಟ್ಟಿದ್ರು ಅವ್ರ ಮೇಲೆ ಗೆದ್ದಾದ ನಂತರ. ಸೊ ಇದಕ್ಕೆ ಪಂಜಾಬ್ ಕಿಂಗ್ಸ್ ಅವರು ಅದನ್ನು ನೆನಪಲ್ಲಿ ಇಟ್ಕೊಂಡಿದ್ರಲ್ಲ, ನಿನ್ನೆ ಮ್ಯಾಚ್ನ ಗೆದ್ರಲ್ಲ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟು. ಸೊ ಏನೋ ನಮಗೆ ಹಾಕ್ಬಿಡ್ತೀರ ಪಂಜಾಬ್ ಕಿಂಗ್ಸ್ ತಗೊಳ್ಳಿ ನೀವು ಅಂತ SRH ಅವರು ಇವಾಗ ಒಂದು ಪೋಸ್ಟ್ನ ಹಾಕಿದ್ದಾರೆ. ಸೊ ನೋಡ್ತಾ ಇರ್ಬೋದು ಪೋಸ್ಟ್ ಅದು ಯಾವ ಥರ ಇದೆ ಅಂತ. ಫೈರ್ ಇಸಂಟ್ ಅರೌಂಡ್ ಅಸ್, ಇಟ್ಸ್ ಅಸ್ ಅಂತ ಹಾಕೊಂಡಿದ್ದಾರೆ. ಬೆಂಕಿ ನಮ್ಮ ಸುತ್ತ ಇಲ್ಲ ಆಗಿರೋ, ನಾವೇ ಬೆಂಕಿ ಅಂತ ಹಾಕೊಂಡಿದ್ದಾರೆ. ಹತ್ಕೊಂಡ್ಬಿಡುತ್ತೆ ಹುಷಾರು ಅಂತಲೇ ಹಾಕೊಂಡಿದ್ದಾರೆ. ಹೌದು, ಪಂಜಾಬ್ ಕಿಂಗ್ಸ್ ಅವರು ಟ್ರಾಲ್ಗೆ ಹೇಳಿದ್ರು ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಗೆಲ್ತಾ ಇದ್ದಂಗೆ. ಇದು ರಾಜಸ್ಥಾನ್ ರಾಯಲ್ಸ್ ವಿಚಾರದಲ್ಲೂ ಕೂಡ ಆಗಿತ್ತು, ಅವ್ರಿಗೂ ಇವ್ರಿಗೂ ಟಕ್ಕರ್ ಆಗಿತ್ತು. SRH ವಿಚಾರದಲ್ಲೂ ಕೂಡ ಪೋಸ್ಟ್ನ ಹಾಕೊಂಡಿದ್ರು. ಅವರು ಇದಕ್ಕೆ ವಾಪಸ್ ರಿಪ್ಲೈ ಕೊಟ್ಟಿದ್ದಾರೆ. ಕೊಡಬಾರ್ದು ಅಂತ ಏನಿಲ್ಲ, ಅವ್ರು ಹಾಕೊಂಡ್ರು ಅಂದರೆ ಇವ್ರು ಯಾಕೆ ಕೊಡಬಾರ್ದು, ಕೊಟ್ಟಿದ್ದಾರೆ ಅಷ್ಟೇ. ಅಪ್ಡೇಟ್ ನಂಬರ್ 4, ಈ ಟೀಮ್ಗಳ ಕ್ಲಾಸ್ ಒಂದು ಕಡೆ ಆಯಿತು ಅಂತಂದರೆ ಇಲ್ಲಿ ಇಂಡಿವಿಜುವಲ್ ಕ್ಲಾಸ್ ಕೂಡ ಆಯ್ತಾ ಇದೆ ಇಲ್ಲಿ. ಹೌದು ಗುರು, ಇಶಾನ್ ಕಿಶಾನು ನೆನ್ನೆ ಮ್ಯಾಚಲ್ಲಿ ಕ್ಯಾಚ್ ಕೊಟ್ಟರು. ಇವ್ರು ಬಿಟ್ಟರು ಪಂಜಾಬ್ ಕಿಂಗ್ಸ್ ಅವರು. ಎಸ್ಪೆಷಲಿ ಆ ಸ್ಕ್ವೇರ್ ಲೆಗ್ ರೀಜನಲ್ಲಿ 2 ಕ್ಯಾಚ್ನ ಕೊಟ್ಟಿದ್ದಾರೆ. ಇಬ್ಬರು ಕೂಡ ಬಿಟ್ಟಿದ್ದಾರೆ ಓವರ್ಸೀಸ್ ಪ್ಲೇಯರ್ಗಳು ಆ ಕ್ಯಾಚ್ನ. ಸೊ ಇವ್ರನ್ನ ಕ್ಯಾಚ್ ಕೊಡ್ತಾ ಇದ್ದೀನಿ ಹಿಡ್ಕತ್ತಿಲ್ಲ. ಆ್ಯಂಡ್ ಒಂದು ಸ್ಟಂಪ್ ಆಪರ್ಚುನಿಟಿ ಕೂಡ ಬಿಟ್ಟರು. 3 ಆಪರ್ಚುನಿಟಿನ ಇಶಾನ್ ಕಿಶಾನ್ದು ಕ್ರಿಯೇಟ್ ಆಗಿದೆ. 3 ಆಪರ್ಚುನಿಟಿನ ಬಿಡ್ತಾ ಇದ್ದಂಗೆ ಅವ್ರು 15 ಕೂಡ ಹೊಡಿತಾರೆ. ಸೊ ಇದಾದ ನಂತರ ಅವ್ರು ಗೆದ್ದಾದ ನಂತರ ಅವ್ರು ಹಾಕೊಂಡಿರೋ ಪೋಸ್ಟು ಇದು, ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಅಂತ. ಕ್ಯಾಚ್ ಹಿಡೀರಿಗರು ನಿಮಗೆ ತಾಕತ್ತಿತ್ತು ಅಂತಂದರೆ ಅಂತ ಹಾಕೊಂಡಿದ್ದಾರೆ. ಸೊ ಇದು ಕೂಡ ಪಂಜಾಬ್ ಕಿಂಗ್ಸ್ಗೆ ಟ್ರಿಗರ್ ಮಾಡೋ ಥರ ಇದೆ. ಸೊ ಈ 2 ಪೋಸ್ಟ್ಗಳಿದೆ, ಇಶಾನ್ ಕಿಶನ್ ಹಾಕಿರುವಂಥದ್ದು ಜೊತೆಗೆ ಪಂಜಾಬ್ ಕಿಂಗ್ಸ್ ಅವರ ಹ್ಯಾಂಡಲ್ ಬಂದಿರುವಂಥದ್ದು, ಜೊತೆಗೆ SRH ಅವರ ಹ್ಯಾಂಡಲಲ್ಲಿ ಬಂದಿರುವಂಥದ್ದು. ಸೊ ಇದು ತೋರಿಸಿದೆ ಒಂದು ಬೆಂಕಿ ಹೊತ್ಕೊಂಡಿದೆ ಅಂತ. ಸೊ ಇದು ಇನ್ ಕೇಸ್ ಇರೋ ಪ್ಲೇ ಆಫ್ಸಲ್ಲಿ ಮುಖಾಮುಖಿ ಆದರು ಅಂದರೆ, ಪಂಜಾಬ್ ಕಿಂಗ್ಸ್ SRH ಮುಖಾಮುಖಿ ಆದರು ಅಂತಂದರೆ ಈ ಒಂದು ಬ್ಯಾಟಲ್ ನೋಡೋದಕ್ಕೆ ಸಾಕತ್ತಾಗಿರುತ್ತೆ. ಇನ್ ಕೇಸ್ ಏನಾದ್ರು ಇಶಾನ್ ಕಿಶಾನ್ ಏನಾದರೂ ಮೊದಲನೇ ಬಾಲೇ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿಬಿಡ್ಬೇಕು ಪ್ಲೇ ಆಫ್ಸಲ್ಲಿ ಇವರ ಮೇಲೆ, ನಾನು ವೆಯ್ಟ್ ಮಾಡ್ತೀನಿ ಅದು ಯಾವ ಥರ ಪೋಸ್ಟ್ನ ಪಂಜಾಬ್ ಕಿಂಗ್ಸ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂತ. ಸೊ ನೆಕ್ಸ್ಟ್ ಅಪ್ಡೇಟ್, ಶ್ರೇಯಸ್ ಅಯ್ಯರ್ ಅವರು ಮಾತಾಡ್ತಾರೆ. ನಿನ್ನೆ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಹ್ಯಾಟ್ರಿಕ್ ಸೋತ್ಬಿಟ್ಟಿದ್ದಾರೆ ಪಾಪ, ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಹೌದು, ಫಸ್ಟ್ ಮ್ಯಾಚ್ನ ಸೋಲ್ತಾ ಇದ್ದಂಗೆ ನಮಗೇನು ಅನಿಸ್ತಿಲ್ಲ.
ಫಸ್ಟು ನಮಗೆ ಸೋಲು ಗೆಲ್ಲೋದಕ್ಕಿಂತ ಜಾಸ್ತಿ ಕಲಿಸುತ್ತೆ ಅಂತ ಹೇಳಿದರು. ಸೆಕೆಂಡ್ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಎಲ್ಲಾಗಿರು ನಾವು ಪಾಯಿಂಟ್ಸ್ ಟೇಬಲಲ್ಲಿ ಮೇಲ್ಗಡೆ ಇದ್ದೀವಿ, ನಾವೇನು ಕೆಳಗಡೆ ಬಿದ್ದಿಲ್ಲ, ನಾವು ಟಾಪ್ ಆಫ್ ದ ಟೇಬಲ್ ಇದ್ದೀವಿ, ಇವಾಗಲೂ ಕೂಡ ಟಾಪಲ್ಲಿ ಇದ್ದೀವಿ ನಾವು ಅಂತ ಹೇಳಿದರು. ನಾವು ಅದ್ರದ್ದು ಮೋಟಿವೇಶನ್ ತೊಗೊತೀವಿ ಅಂತ. ಮೂರನೇ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಹೇಳಿದರೆ ನೆಗೆಟಿವ್ಸ್ ಬಗ್ಗೆ ನಾವು ಫೋಕಸ್ ಇಟ್ಕೊಳ್ಳೋದಿಲ್ಲ. 1000 ಜನ 1000 ಮಾತಾಡಲಿ, ನಮ್ಮ ಬಗ್ಗೆ ಏನಾದರೂ ಮಾತಾಡಲಿ, ಹೈಟ್ರಿಕ್ಸ್ ಸೋತಿದ್ದಾರೆ ಅಂತನಾದ್ರು ಮಾತಾಡಲಿ, ಡಬ್ಬಾ ಥರ ಆಡಿದ್ರೆ ಅಂತನಾದ್ರು ಮಾತಾಡಲಿ, ಕ್ಯಾಚ್ ಡ್ರಾಪ್ ಮಾಡಿದ್ರೆ ಅಂತನಾದ್ರು ಮಾತಾಡಿರಿ, ಏನಾದ್ರು ಮಾತಾಡ್ಕೊಳ್ಳಿ, ನಾವು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಾವು ಇನಿಷಿಯಲಿ ಯಾವ ಥರ ಗೆದ್ಕೊಂಬಂದು 6 ಮ್ಯಾಚ್ ಯಾವ ಥರ ಗೆದ್ಕೊಂಬಂದು ಅದೇ ಮೈಂಡ್ಸೆಟ್ಗೆ ವಾಪಸ್ ಹೋಗ್ತೀವಿ ನಾವು. ಅಂದರೆ ಏನಾದ್ರು ಹಾಳು ಮಾಡ್ಕೊಂಡಿರೋ ಮೈಂಡ್ಸೆಟ್ ಅಂತ ಅಲ್ಲ, ನಾವು ಅದೇ ಮೈಂಡ್ಸೆಟ್ಟಲ್ಲಿ ಇವಾಗಲೂ ಕೂಡ ಇದ್ವಿ ಆ್ಯಂಡ್ ಅದೇ ಮೈಂಡ್ಸೆಟ್ನ ಕಂಟಿನ್ಯೂ ಮಾಡ್ತೀವಿ. ನಾವು ಯಾರು ಏನು ಹೇಳ್ತಾರೆ, ನಮಗೆ 3 ಮ್ಯಾಚ್ ಸೋತೋಗ್ಬಿಟ್ಟಿದ್ದೀವಿ ಅನ್ನೋದು ನಾವು ತಲೆಯಿಂದ ಈಚೆಗೆ ತೆಗೆದಾಕ್ಬಿಡ್ತೀವಿ. ನಾವು ಗೆದ್ದಿರೋದನ್ನ ಮಾತ್ರ ಫೋಕಸಲ್ಲಿ ಇಟ್ಕೊಳ್ತೀವಿ, ಪಾಸಿಟಿವ್ಸ್ನ ಮಾತ್ರ ನಮ್ಮ ಟೀಮಲ್ಲಿ ಫೋಕಸಲ್ಲಿ ಇಟ್ಕೊಂಡಿರ್ತೀವಿ. ನೆಗೆಟಿವ್ಸ್ 3 ಮ್ಯಾಚ್ ಸೋತಿರೋದನ್ನ ನಾವು ಬ್ಯಾಕ್ ಹ್ಯಾಂಡಲ್ಲಿ ಓಡಿಸ್ಕೊಂಡು ನಾವು ಸೋತೋಗ್ಬಿಟ್ವಿ ಅಂತ ಅನ್ಕೊಂಡು ಕೂತ್ಕೊಂಡಿತ್ತು ಅಂದರೆ ಮತ್ತೆ ಸೋಲ್ತಾ ಇರ್ತೀವಿ. ಹೌದು, ಅದೇ ಆಗ್ತಿದೆ ಅಂತ ಕಾಣಿಸುತ್ತೆ ಅವರಿಗೆ. ಸೊ ಅದನ್ನು ಮರ್ತು ಬಿಡ್ತೀವಿ, ಗೆದ್ದಿರೋದನ್ನ ಮಾತ್ರ ನೆನ್ಪಿಟ್ಕೊಂಡು ಪಾಸಿಟಿವ್ ಇಂಟಿಟಲ್ಲಿ ಹೋಗ್ತೀವಿ ನೆಕ್ಸ್ಟ್ ಮ್ಯಾಚಿಂದ ಅಂತ ಹೇಳಿದರೆ. ಸೊ ಹೇಳೋದು ಈಸಿ, ಬಟ್ ಮಾಡೋದು ಕಷ್ಟ. ಕಾಲ್ ನೋಡೋಣ ಏನು ಮಾಡ್ತಾರೆ ನೆಕ್ಸ್ಟ್ ಮ್ಯಾಚ್ ಅಂತ. ಅಪ್ಡೇಟ್ ನಂಬರ್ 6, ಇರ್ಫಾನ್ ಪಠಾನ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಅಲ್ಲಾಗರು ಶ್ರೇಯಸ್ ಅಯ್ಯರ್ಗೆ ಬಿಲ್ಡಪ್ ಕೊಡಬೇಕು, ಈ ರೇಂಜಿಗೆ ಕೊಡೋದಾಗರು. ಇಫ್ ಶ್ರೇಯಸ್ ಅಯ್ಯರ್ ವಿನ್ಸ್ ಒನ್ ಮೋರ್ IPL ಟ್ರೋಫಿ ಹಿ ವಿಲ್ ಸರ್ಪಾಸ್ ಎವ್ರಿ ಕ್ಯಾಪ್ಟನ್ ಅಂತ ಹೇಳಿದ್ದಾರೆ. ಅಲ್ಲಾಗರು 5 ಟೈಮ್ ಟ್ರೋಫಿ ಗೆದ್ದವರು MS ಧೋನಿ, ರೋಹಿತ್ ಶರ್ಮಾ 5 ಟೈಮ್ ಗೆಲ್ತಿದ್ದಾರೆ. ಇವರು ಜಸ್ಟ್ 2 ಟ್ರೋಫಿ ಗೆದ್ಬಿಟ್ರು ಅನ್ನೋ ಮಾತ್ರಕ್ಕೆ, ಇವತ್ತು 1 ಗೆದ್ದಿದ್ದಾರೆ KKRಗೆ, ಇನ್ನೊಂದು ಟ್ರೋಫಿ ಗೆದ್ಬಿಟ್ರು ಅನ್ನೋ ಮಾತ್ರಕ್ಕೆ ಸರ್ಪಾಸ್ ಮಾಡಿಬಿಡ್ತಾರೆ. ಅದು ಹೆಂಗೆ ಗುರು, ನ್ಯಾಯನ ಇದು? ಇದೇನೋ ಹೇಳ್ತಾರಲ್ಲ, ಹೊಸ ತಲೆ ಬಂತು ಅಂತ ಹಳೆ ತಲೆನ ಮರ್ತ್ಬಿಡೋದ ನೀವು? ಎಷ್ಟೆಷ್ಟು ಕಷ್ಟಪಟ್ಟಿದ್ರೆ MIಗೆ ಟ್ರೋಫಿ ಗೆಲ್ಲಿಸ್ಬೇಕು ಅಂತಂದರೆ, CSKಗೆ ಟ್ರೋಫಿ ಗೆಲ್ಲಿಸ್ಬೇಕು ಅಂತಂದರೆ MS ಧೋನಿ ಅವರು ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, 2 ಸೀಸನ್ ಇಸ್ ನಾಟ್ ಈಕ್ವಿವೆಲೆಂಟ್ ಟು 5 ಸೀಸನ್ ಗರು. ಅಪ್ಡೇಟ್ ನಂಬರ್ 7, ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. IPLನ ಈ ಪ್ಲೇಯರು ಪ್ರಿನ್ಸ್ ಯಾದವ್, LSGಯ ಈ ಪ್ಲೇಯರ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಜೊತೆಗೆ ರೋಹಿತ್ ಶರ್ಮಾ ಅವರ ಜೊತೆಗೆ ನನಗೆ ಒಂದು ಆಸೆ ಇದೆ, 2027 ಬೇರೆ ಏನಲ್ಲ, 2027 ODI ವರ್ಲ್ಡ್ ಕಪ್ನ ನಾನು ಆಡಬೇಕು. ಯಾಕೆಂತಂದರೆ ಅದು ಆಲ್ಮೋಸ್ಟ್ ಅವರ ಕೆರಿಯರ್ನ ಲಾಸ್ಟ್ ವೈಟ್ ಬಾಲ್ ಫಾರ್ಮ್ಯಾಟ್ ಆಗಿರುತ್ತೆ. ರೆಡ್ ಬಾಲ್ ಫಾರ್ಮ್ಯಾಟ್ ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚೇ ಆಗಿರುತ್ತೆ ಇನ್ಫ್ಯಾಕ್ಟು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ. ಸೊ ಆ ವರ್ಲ್ಡ್ ಕಪ್ನ ನಾನು ಆಡ್ತು ಅಂತಂದರೆ ನನ್ನ ಜೀವನ ಸಾರ್ಥಕ ಆಗೋಗ್ಬಿಡ್ತು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರುವಂಥ ಪ್ಲೇಯರ್ಸು ವಿರಾಟ್ ಕೊಹ್ಲಿ ಆಗಿರಲಿ, ರೋಹಿತ್ ಶರ್ಮಾ ಆಗಿರಲಿ, ಈ ಯಂಗ್ಸ್ಟರ್ಗೆ ಅವ್ರ ಜೊತೆ ಆಡಬೇಕು ಅಂತ ಆಸೆ ಸಿಕ್ಕಾಪಟ್ಟೆ ಕ್ರಿಕೆಟರ್ಸ್ಗೆ ಇರುತ್ತೆ. ಅದು ಕೂಡ ಇವರ ಆಸೆ. ನೋಡೋಣ, ಅದು ಆಸೆ ಯಾಕೋ ನನಗೇನೋ ಆಗಂಗೆ ಕಾಣೋದಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಕ್ರಿಕೆಟರ್ಸು ಇದ್ದಾರೆ, ಸಿಕ್ಕಾಪಟ್ಟೆ ಬೌಲರ್ಸ್ಗಳ ಕಾಂಪಿಟೇಷನ್ ಇದೆ. ಸೊ ಇವ್ರು ಬರ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇಲ್ಲ, ಗೊತ್ತಿಲ್ಲ. ಇನ್ನೂ 1 ವರ್ಷ ಇದೆ IPL. ಸೊ ಅಲ್ಲೇನೋ ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತು ಅಂದರೆ ಆಲ್ ಆಫ್ ಎ ಸಡನ್ ಪಟ್ಟಣಗೆ ಹರ್ಷಿತ್ ರಾಣಾ ಹೆಂಗೆ ಬಂದರು ಟೀಮಿಗೆ ಎಂಟ್ರಿ ಕೊಡ್ಬೋದು ಹಂಗೆ. ಅಪ್ಡೇಟ್ ನಂಬರ್ 8, ಕಳ್ಳ ದೊಯ್ತೀರ ಈಗ ಅಪ್ಡೇಟ್ನ ಕೇಳ್ತು ಅಂತಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ರಿಲೇಟೆಡ್ ಅಪ್ಡೇಟು ಬರ್ತಾ ಇದೆ ಮಗ. ಹೌದು, ನೋ ಬೈಲ್ಯಾಟ್ರಲ್ ಸೀರೀಸ್ ಆಲ್ಮೋಸ್ಟ್ 2013ಇಂದ ನೋ ಬೈಲ್ಯಾಟ್ರಲ್ ಸೀರೀಸ್ ಏನೇ 2012-13ಇಂದ. ಸೊ ಇವಾಗ ಬರ್ತಿರೋ ಅಪ್ಡೇಟ್ನ ಏನು ಹೊಸದಾಗಿ ಬೈಲ್ಯಾಟ್ರಲ್ ಸೀರೀಸ್ ಮಾಡ್ಕೊತಾರ ಅಂತ ಕೇಳಿದ್ರೆ ಆ ಥರ ಅಲ್ಲಮ್ಮ. ಬೈಲ್ಯಾಟ್ರಲ್ ಸೀರೀಸ್ ನೋ ಅಂತಲೇ ಹೇಳಿದರೆ ಇಂಡಿಯನ್ ಗೌರ್ಮೆಂಟ್ ಅವರು. ಬಟ್ ಇನ್ನೊಂದು ಬರ್ತಾ ಇರೋಂಥ ಅಪ್ಡೇಟ್ ಏನು ಅಂತಂದರೆ, ಬಟ್ ಬೋತ್ ನೇಷನ್ ಕ್ಯಾನ್ ಫೇಸ್ ಈಚ್ ಅದರ್ ಇನ್ ಮಲ್ಟಿನ್ಯಾಷನಲ್ ಆ್ಯಂಡ್ ಗ್ಲೋಬಲ್ ಇವೆಂಟ್ಸ್ ಹೋಸ್ಟೆಡ್ ಇನ್ ಇಂಡಿಯಾ. ಇದು ಮೇಯ್ನು. ಇಂಡಿಯಾದಲ್ಲಿ ಹೋಸ್ಟ್ ಆಗುವಂಥ ಮಲ್ಟಿನ್ಯಾಷನಲ್ ಟೂರ್ನಮೆಂಟ್ಸ್ಗಳೆಲ್ಲ ಏನಿದ್ದಾವೆ, ಸೊ ಇದಕ್ಕೆ ಪಾಕಿಸ್ತಾನದವರು ಬರಬಹುದು ಅನ್ನೋ ಥರ, ಪಾಕಿಸ್ತಾನದವರು ಬಂದ್ಬಿಟ್ಟು ಆಡಬಹುದು ಇಲ್ಲಿ ಅನ್ನೋ ಥರ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಇದು ತೋರಿಸ್ತಾ ಇದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಪಾಕಿಸ್ತಾನ ಎಂಟ್ರಿ ತೊಗೊಳೋದಕ್ಕೆ ಅಂತ. ಅಂದರೆ ಅವರು ಓಡ್ ಬಂದ್ಬಿಡ್ತಾರೆ ಅಂತಲ್ಲ, ಅವರು ಕೂಡ ಮಾನ ಮರ್ಯಾದೆ ಎಲ್ಲ ಇರುತ್ತೆ. ಇವರೇ ಹೋಗಿಲ್ಲ ಅಂದರೆ ಅವ್ರೇನೋಕ್ಕೆ ಬರ್ತಾರೆ? ಚಾಂಪಿಯನ್ಸ್ ಟ್ರೋಫಿ ಅಲ್ಲೂ ಅಷ್ಟು ಆಗಬೇಕಾಗಿತ್ತು, ಇವ್ರು ಹೋಗ್ಲಿಲ್ವಲ್ಲ, ಅದಕ್ಕೆ ಅವರು ಕೂಡ ಬರಲಿಲ್ಲ ಅಲ್ಲಿ. ಸೊ ಒಂಥರ ಟ್ರೀಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೀವು ಅವ್ರು ಬೇಡಿ ನಾನು ಬರೋದು ಬೇಡ ಅಂತ. ಬಟ್ ಇವ್ರು ಇವಾಗ ಪರ್ಮಿಷನ್ ಆಗಿ ಕೊಡ್ತಾ ಇದ್ದಾರೆ, ನೀವು ಬರ್ಬೋದು ಪಾಕಿಸ್ತಾನದವ್ರು ಬಂದ್ಬಿಟ್ಟು ಇಲ್ಲಿ ಆಡೋದಕ್ಕೆ, ಗ್ರೀನ್ ಸಿಗ್ನಲ್ ಇದೆ ಅಂತ. ಸೊ ನೋಡೋಣ ಇನ್ನೂ ಯಾವಾಗ ಹೋಸ್ಟ್ ಆಗುತ್ತೋ, ಇವ್ರು ಬರ್ತಾರೋ ಆ ಟೈಮ್ಗೆ ಇನ್ನೂ ಏನೇನಾಗಿರ್ತಾವೋ ಕಿತಾಪತಿಗಳು. ಅಪ್ಡೇಟ್ ನಂಬರ್ 9, ನಮ್ಮ ಫಿಲ್ ಸಾಲ್ಟ್ ರಿಲೇಟೆಡ್ ಕ್ಲಾರಿಟಿನ ಕೊಟ್ಟಿದ್ದಾರೆ. ನಮ್ಮ RCBಯಿಂದ ಬರ್ತಾ ಇರೋಂಥ ಕ್ಲಾರಿಟಿ ಇದು, ಕ್ಲಾರಿಫಿಕೇಶನು. ನಮ್ಮ RCB ಹೇಳ್ತಾ ಇದೆ ಫಿಲ್ ಸಾಲ್ಟ್ ಅವರು ಯಾವಾಗ ಅವೈಲೇಬಲ್ ಆಗ್ತಾರೆ ಅಂತ. ಫಿಲ್ ಸಾಲ್ಟ್ ಅವರು ಈ ಮ್ಯಾಚ್ ಆಡ್ತಾರ. ಗುಡ್ ನ್ಯೂಸ್ ಬರ್ತಿದೆ ನಮ್ಮ RCBಗೆ. ಹೌದು, ಬ್ಯಾಡ್ ನ್ಯೂಸ್ ಆದ ನಂತರ ಇದು ಗುಡ್ ನ್ಯೂಸ್ ಅಂತಲೇ ಅನ್ಕೊಬೋದು. ಯಾಕಂದರೆ ಅವ್ರು ರೂಲ್ಡ್ ಗಿಲ್ಡ್ ಔಟ್ ಆಗೋಗ್ಬಿಡ್ತಾರ ಕಂಪ್ಲೀಟ್ ಟೂರ್ನಮೆಂಟಿಂದ ಅಂತ ನಾವು ಅನ್ಕೊತಾ ಇದ್ವಿ. ಬಟ್ ಇವಾಗ ಬರ್ತಾ ಇರೋಂಥ ಅಪ್ಡೇಟ್ ಪ್ರಕಾರ ಅವರು ಕಂಪ್ಲೀಟ್ ಟೂರ್ನಮೆಂಟಿಂದ ರೂಲ್ಡ್ ಔಟ್ ಆಗುವಂಥ ಪಾಸಿಬಿಲಿಟಿ ಇಲ್ವಂತೆ. ಅವರು ಮತ್ತೆ ರಿಟರ್ನ್ ಆಗುವಂಥ ಚಾನ್ಸಸ್ ಇದೆ ಅಂತ RCB ಅವರನ್ನೇ ಅಫಿಷಿಯಲಿ ಹೇಳಿದ್ದಾರೆ. ಸೊ ಅದೆಷ್ಟು ಮ್ಯಾಚ್ ಆದ ನಂತರ ಅಂದರೆ 3-4 ಮ್ಯಾಚ್ ಆದ ನಂತರ ಅವರು ರಿಟರ್ನ್ ಆಗುವಂಥ ಪಾಸಿಬಿಲಿಟಿ ಇದೆ. SRH ಅಗೇನ್ಸ್ಟ್ ಅವರು ಪಾಸಿಬಲಿ ಆಡ್ಬೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆ್ಯಂಡ್ ಪ್ಲೇ ಆಫ್ಸ್ಗೆ ಅವ್ರು ಅವೈಲೇಬಲ್ ಇರ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದರಿಂದ ಫಿಲ್ ಸಾಲ್ಟು ರೂಲ್ಡ್ ಔಟ್ ಆಗೋಗ್ಬಿಡ್ತಾರೆ ಅನ್ನೋಂಥದ್ದೆಲ್ಲ ಓಡಾಡ್ತಿತ್ತಲ್ಲ, ಸೊ ಅದು ಸುಳ್ಳು. ಮತ್ತೆ ರಿಟರ್ನ್ ಆಗುವಂಥ ಪಾಸಿಬಿಲಿಟಿ ಜಾಸ್ತಿನೇ ಇದೆ SRH ಅಗೇನ್ಸ್ಟ್
ಪ್ರಾಬಬ್ಲಿ ಆಡ್ಬೋದು, ಅಥವಾ ಪ್ಲೇ ಆಫ್ಸ್ಗಂತೂ ಖಂಡಿತ ವಾಪಸ್ ಬರುವಂಥ ಚಾನ್ಸ್ ಇದೆ. ಸೊ ಅದರಿಂದ ಗುಡ್ ನ್ಯೂಸ್ ಅಂತ ಅನ್ಕೊಬೋದು ನಮ್ಮ RCB ಅವರು. ಯಾಕಂದರೆ ಪ್ಲೇ ಆಫ್ಸ್ಗೆ ಸ್ಟ್ರೈಟ್ ಅವೇ ಬಂದ್ಬಿಟ್ಟು ಅಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡ್ತು ಅಂದರೆ, ಇವಾಗ ಈ ಹಿಂದೆ ಏನು ಆಡಿದ್ರು ಅದೇ ಥರ ಪರ್ಫಾರ್ಮ್ ಮಾಡ್ತು ಅಂತಂದರೆ ಸಿಕ್ಕಾಪಟ್ಟೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಜೇಕೋಬ್ ಬೆಥೆಲ್ ಹಾವಳಿ ಕೊಟ್ಬಿಟ್ಟಿತ್ತು ಅಂತಂದರೆ ಫಿಲ್ ಸಾಲ್ಟ್ಗೆ ಅವಕಾಶನೇ ಸಿಗದಂಗೆ ಆಗೋಗ್ಬಿಡುತ್ತೆ. ಸೊ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದು. ಇವಾಗ ಆಡುವಂಥ ಜೇಕೋಬ್ ಬೆಥೆಲ್ ಏನಿದ್ದಾರೆ 3 ಮ್ಯಾಚ್ ಆಡಿದ್ದಾರೆ. ಸೊ ಇಲ್ಲಿಂದ ಆಚೆಗೆ ಸಖತ್ತಾಗಿ ಆಡಲಿ ಅಂತಲೇ ಕೇಳ್ಕೊಳ್ಳೋದು. ಇನ್ನು ಅವರು ಒಂದು 3-4 ಮ್ಯಾಚು ಅಂತಂದರೆ ಇಲ್ಲಿಂದ ಪ್ರೂವ್ ಮಾಡ್ತು ಅಂತಂದರೆ ಓಪನರ್ ಆಗಿ ಬರ್ತಾರೆ. ಮ್ಯಾಕ್ಸಿಮಮ್ ಅವ್ರಿಗೆ ಆಪರ್ಚುನಿಟಿ ಇರುತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಪ್ರೂವ್ ಮಾಡ್ತು ಅಂತಂದರೆ ಫಿಲ್ ಸಾಲ್ಟ್ ಜಾಗನೇ ಕಿತ್ಕೊಬೋದು ಇವರು. ಸೊ ಆ ಥರ ಪರ್ಫಾರ್ಮ್ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋದು. ಯಾಕಂದರೆ ನಾವು ಫಿಲ್ ಸಾಲ್ಟ್ ಮೇಲೆ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಯಾಕಂದರೆ ಅವ್ರಿಗೆ ಇಂಜುರಿ ಆಗಿದೆ, ಮತ್ತೆ ಬಂದ್ಬಿಟ್ಟು ಅವ್ರು ಬೆಟರಾಗಿ ಪರ್ಫಾರ್ಮ್ ಮಾಡ್ತಾರೆ, ಅದೇ ರೀತಿ ಆಡ್ತಾರೆ ಅಂತಲೂ ಕೂಡ ಅನ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಜೇಕೋಬ್ ಬೆಥೆಲ್ ಎಕ್ಸ್ಟ್ರೀಮ್ ಆಗಿ ಆಡಬೇಕಾಗುತ್ತೆ ಸಿಕ್ಕಂಥ ಆಪರ್ಚುನಿಟಿಲಿ. ನೋಡೋಣ ಅದೇನಾಗುತ್ತೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಒಂದೊಂದು ಲೈಕ್ ಮಾಡಿ.